ನಮಸ್ಕಾರ ರೀ ಗೆಳೆಯರ. ಮೊನ್ನೆ ನೋಡ್ರಿ ನಮ್ಮ ಹಳೆಯಂದು ಪಕ್ಕಾ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಲಗ್ನ ಆಯ್ತು ರೀ. ನಮ್ಮ ಕಡೆ ಲಗ್ನದ 4-5 ದಿವಸ ಮೊದಲನ ಕಾರ್ಯಕ್ರಮ ಶುರು ಆಕ್ಕಾವ್ರಿ. ಅದ್ರಾಗ ಮೊದಲು ಮಾಡೋದನ್ನ ದೇವ್ರ ಕಾರ್ಯ ಅಂತ ಮಾಡ್ತೇವೆ. ಈ ಕಡೆ ನಮ್ಮ ಕಡೆ ದೇವ್ರ ಹೊಂಡಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಲಗ್ನ ಆಗೋ ಹುಡುಗ, ನೋಡಪ್ಪ ದೇವ್ರೆ, ನನ್ನ ಲಗ್ನದಾಗ ಯಾವುದೇ ವಿಘ್ನ ಬರದಂತೆ, ಯಾವುದೇ ಅಡೆತಡೆ ಆಗ್ಲಾರ್ದಂತೆ ಕಾಪಾಡಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಲಗ್ನ ಕಾರ್ಯಗಳು ಶುರು ಆಕ್ಕಾವ್ರಿ. ಅದು ದೇವ್ರ ಕಾರ್ಯ ಆದ ತಕ್ಷಣ ಮನೆ ಮುಂದೆ ಹಾಲ್ಗಂಬ ಅಂತ ಹೂಡ್ತಾರೆ. ಲಗ್ನ ಆಗೋ ಹುಡುಗನ ಸೋದರ ಮಾವ ಆಗವನು ಈ ಕೆಲಸ ಮಾಡ್ತಾನೆ ರೀ. ಆ ಹಾಲ್ಗಂಬ ಹೂಡಾಗ ಅವನ ಮ್ಯಾಗ ಬಣ್ಣ ಹಾಕ್ತಾರ. ಆಮೇಲೆ ಅವನಿಗೊಂದು ಸ್ವಲ್ಪ ಚೇಷ್ಟಿ ಮಾಡ್ತಾರೆ ಹಳೆಯಾಗಳು. ಆಮೇಲೆ ಅವ್ರಿಗೆ ಹೊಸ ಬಟ್ಟೆ ಆಯ್ರಿ ಮಾಡ್ತಾರೆ. ಆಮೇಲೆ ಹೊಸ ಬಟ್ಟೆ ಜೊತೆ ಜೊತೆ ಅವ್ನಿಗೊಂದು ಸ್ವಲ್ಪ ಸಣ್ಣ ಪುಟ್ಟ ಬಕ್ಷಿಸೆಲ್ಲ ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ ರೀ, ಲಗ್ನ ಹುಡುಗನ ಸೋದರ ಮಾವ ಆಗವನು ಈ ಬಳಗಾರ ರೂಪನ್ಯಾಗ ಬರ್ತಾನೆ ರೀ. ಇದು ಇತ್ತಿತ್ತಲಾಗಿ ಈಗೀಗ ಮಾಡ್ಯಾರ. ಇದು ಒಂದು ಸ್ವಲ್ಪ ರೀಲ್ಸ್ಗೋಸ್ಕರ ಪ್ಯಾಷನ್, ಇದು ಒಂದು ಹೊಸ ಪ್ಯಾಷನ್. ಇದು ಬಳಗಾರ ಆಗಿ ಬರ್ತಾನ. ಮತ್ತು ಅವನ ಜೊತೆ ಅವನ ಸಂಗಾತಿನೂ ಇರ್ತಾಳೆ. ಸೊ ಬಂದ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಬಳಿ ಉಡಿಸ್ದಂಗೆ ಮಾಡಿ ಒಂದು ಕ್ಯಾಮ್ರಾಗೆ ಪೋಸ್ ಕೊಟ್ಟು ಅದನ್ನೆಲ್ಲ ಒಂದು ಇತ್ತಿತ್ತಲಾಗಿ ಮಾಡುವಂಥದ್ದು ಒಂದು ಚಾಸ್ಟಿ ರೀ ಇದು ಒಂದು. ಆಮೇಲೆ ಇಲ್ಲಿ ಪಕ್ಕ ಬಳಿಗಾರ ಇದ್ದಾರೆ ರೀ, ಮಗ್ಲಕ್ಕೆ ಬಳಿ ಹಾಕಕತ್ತಾರೆ ನೋಡಿ. ಇಡೀ ಊರು ಜನ ಬಂದು ಅವತ್ತೆಲ್ಲರೂ, ಅದಕ್ಕೇನು ಇಷ್ಟು ಮಂದಿ ಅಷ್ಟು ಮಂದಿ ಅಂತ ಏನೂ ಇರಂಗಿಲ್ಲ ರೀ. ಬಳಿ ಲೆಕ್ಕನೂ ಇರಲ್ಲ. ಇಟ್ಟು ಬಳಿ ಆಟ ಬಳಿ ಅಂತ ಇರಂಗಿಲ್ಲ. ಅವ್ರಿಗೆ ಎಷ್ಟು ಬೇಕಷ್ಟು ಎಲ್ಲರೂ ಬಂದು ಬಳಿ ಹಾಕಿಸ್ಕೊತಾರೆ. ಇದು ಬಳಿ ಕಾರ್ಯಕ್ರಮ ಆದ ತಕ್ಷಣ ಹಂಗೆ ಮುಂದೆ ಅವನಿಗೆ ಅರ್ಶಿನ ಹಚ್ತಾರೆ. ಇತ್ತಿತ್ತಲಾಗಿ ಈಗೀಗ ಇದು ಮಾಡೋದು ಅರ್ಶಿನ ಮೊದಲು ಹಚ್ತಿರ್ಲಿಲ್ಲ ರೀ. ಲಗ್ನ ದಿವಸನ ಹುಡುಗ ಹುಡುಗಿನ ಕುಂದಿರಿಸಿ ಹಚ್ತಾರೆ. ಈಗ ಏನಾಗಿದೆ ಅಂದ್ರೆ ಎಲ್ಲರೂ ನೋಡ್ತಾರಲ್ರಿ ರೀಲ್ಸು, ನೋಡಿ ಅವ್ರವ್ರು ಮಾಡ್ತಾರೆ. ಮೊದಲು ಈ ಕಡೆ ಐತಿ, ಈ ಕಡೆ ಪದ್ಧತಿ ಹುಡುಗನ ಅರ್ಶಿನ ಹುಡುಗನ ಮನ್ಯಾಗ, ಹುಡುಗಿ ಅರ್ಶಿನ ಹುಡುಗಿ ಮನ್ಯಾಗ ಮಾಡ್ತಾರೆ. ನಮ್ಮ ಕಡೆ ಸಪ್ರೇಟ್ ಮಾಡಲ್ರಿ. ಲಗ್ನ ದಿವಸನ ಹುಡುಗ ಹುಡುಗಿನ ಕುಂದಿರ್ಸಿನ ಹಚ್ತಾರೆ ರೀ. ಹಾಗಾಗಿ ನಾವು ಇವರು ಏನು ಮಾಡಿದ್ರು, ಈಗಿನ ಪದ್ಧತಿ ಪ್ರಕಾರ ಹೊಸ ಟ್ರೆಂಡ್ ಥರ ಅವನಿಗೂ ಅರ್ಶಿನ ಹಚ್ಚಿದ್ರಿ. ಅರ್ಶಿನ ಹಾಕಿ ನೀರು ಹಾಕಿ ಅವನು ಮದುಮಗನ ಮಾಡಿದ್ರಿ. ಆಮೇಲೆ ಇದು ನೋಡ್ರಿ, ಇದು ಇಳೆ ಕಾರ್ಯ ಅಂತ ಮಾಡ್ತಾರೆ, ಎಂಗೇಜ್ಮೆಂಟು. ನಮ್ಮ ಕಡೆ ಎಂಗೇಜ್ಮೆಂಟ್ ಮೊದಲು ಆಗಿತ್ತಂದ್ರೆ ಅದನ್ನು ಈ ಲಗ್ನ ದಿವ್ಸ ಮಾಡಲ್ರಿ. ಅದು ಮೊದಲು ಆಗಿರಲಿಲ್ಲ ಅಂದ್ರೆ ಲಗ್ನ ದಿವ್ಸ ಮುಂಜಾನೆ ಅಥವಾ ಲಗ್ನ ಹಿಂದಿನ ದಿವಸ ಮಾಡ್ತಾರೆ. ಇವರು ನಮ್ಮವರು ಹಿಂದಿನ ದಿವಸನ ಮಾಡಿದರು. ಅಲ್ಲಿ ಹುಡುಗ ತಂದೆ ತಾಯಿ, ಹುಡುಗಿ ತಂದೆ ತಾಯಿ, ನಮ್ಮ ಹುಡುಗಿ ನಿಮಗೆ ಒಪ್ಪಿಗೆ ಆಗೈತಿ, ನಿಮ್ಮ ಹುಡುಗ ನಮಗೆ ಒಪ್ಪಿಗೆ ಆಗ್ಯಾನ ಅಂತೇಳಿ ಹಣ್ಣು ಬದಲಾಯಿಸ್ಕೊಂಡು ಅವರಿಗೆ ಸಕ್ಕರೆ ಇವ್ರು ಹಾಕ್ತಾರೆ, ಇವ್ರ ಬಾಯಿ ಸಕ್ಕರೆ ಅವ್ರು ಹಾಕಿ ಎಲ್ಲರೂ ಬಾಯಿ ಸಿಹಿ ಮಾಡಿಕೊಂಡು ಅಲ್ಲಿಂದ ಹುಡುಗ ಹುಡುಗಿ ಹಾರ ಬದಲಾಯಿಸ್ಕೋತಾರ. ಅವರಿಗೆ ಆರತಿ ಮಾಡ್ತಾರೆ. ಬಂದವರೆಲ್ಲ ಆರತಿ ಮಾಡಿ ಆಮೇಲೆ ದೃಷ್ಟಿ ನೀವಳು ತೆಗೆದು ಅಕ್ಷತೆ ಎಲ್ಲ ಹಾಕಿಬಿಟ್ಟು ಆಮೇಲೆ ಅವತ್ತು ಸಂಜೆ ಎಲ್ಲರೂ ಊಟದ್ದೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಊಟ ಅದು ಮಾಡಿಕೊಂಡು ಅಲ್ಲಿಂದ ಮತ್ತು ಮುಂಜಾನೆ ಏನೇನು ಮಾಡಬೇಕು ಲಗ್ನದ ತಯಾರಿ ಮಾಡ್ಕೊಳಕ್ಕೆ ಎಲ್ಲರೂ ಹೋಗ್ತಾರೆ. ಮತ್ತು ಮುಂಜಾನೆ ಬೀಗರು ಬರ್ತಾರೆ ರೀ. ಬೀಗರು ಬೀಗರನ್ನ ಬರಮಾಡ್ಕೊಳ್ಳೋದಂತ ಒಂದು ಕಾರ್ಯಕ್ರಮನೇ ಇರುತ್ತೆ ರೀ. ಅದು ವಿಡಿಯೋ ಮಿಸ್ ಆಗೈತೆ ನನ್ನ ಕಡೆ. ಬೀಗರ ನಾವು ಇದ್ರುಗೊಳ್ಳೋದು ಅಂತಾರೆ ರೀ. ಆ ಇದ್ರುಗೊಳ್ಳೋದು ಆದ ತಕ್ಷಣ ಹಾಗೆ ಕರ್ಕೊಂಬಂದು ಹುಡುಗ ಹುಡುಗಿ ನೋಡಿರಿ ಜೊತೆಯಲ್ಲಿ ಅರಿಶಿನ ಹಚ್ಚಿ ನೀರು ಹಾಕಿ ಜಳಕ ಮಾಡಿಸ್ತಾರೆ. ನೀರು ಹಾಕಿ ಎಲ್ಲರೂ ಈಗ ಅಲ್ಲೇನು ಸುರುಗಿ ಸುತ್ತಿರ್ತಾರೆ, ಸುರುಗಿ ಕಾಣವಲ್ದು, ಸುರುಗಿ ಸುತ್ತಿ ಅರಿಶಿನ ಹಚ್ಚಿ ನೀರು ಹಾಕಿ ಜಳಕ ಮಾಡಿಸಿ ಅರಿವಿ ಬದಲು ಮಾಡ್ಕೊಂಡು ಇಲ್ಲಿ ತಾಳಿ ಕಟ್ಟು ಹತ್ರ ಕರ್ಕೊಂಬರ್ತಾರೆ. ಇದು ಅವ್ರ ಮನೆ ದೇವರು ಗುಡ್ಡದ ಸಿದ್ದಪ್ಪ ರೀ, ಸಿದ್ದೇಶ್ವರ ದೇವಸ್ಥಾನ ಅಂತ ಅವ್ರದ್ದೇ ದೇವಸ್ಥಾನದಲ್ಲಿ ಲಗ್ನ ಆಗಕತ್ತಿದ್ದವ. ಅಲ್ಲಿ ಏನು ಮಾಡ್ತಾರೆ ರೀ, ಶಾಸ್ತ್ರೋಪಚಾರವಾಗಿ ನಮ್ಮ ವೀರೇಶ್ ಪಂಡಿತ್ರನೇ ಅವ್ರಿಗೆ ತಾಳಿ ಕಟ್ಸುವಂಥ ವಿಧಿ ಏನೇನಿದೆ ಅದೆಲ್ಲನೂ ಪದ್ಧತಿ ಮಾಡಕತ್ಯಾರ. ಇಲ್ಲಿ ತಾಳಿ ಕಟ್ಟಿದಾದ್ಮೇಲೆ ಹುಡುಗ ಏನೇನೋ ಒಂದಿಷ್ಟು ಸಣ್ಣ ಪುಟ್ಟ ಪ್ರಮಾಣ ಮಾಡೋವಿರ್ತಾವೆ. ನಾನು ಹಿಂಗೆ ನೋಡ್ಕೋತೀನಿ, ಹಂಗೆ ನೋಡ್ಕೋತೀನಿ ನಿನ್ನ ಅಂತ ಅವೆಲ್ಲ ಅನ್ನಿಸ್ತಾರೆ. ಶಾಸ್ತ್ರೀಯ ಅದು ಅಂದಂಗೆ ಅಂದು ಆಮೇಲೆ ಆಕಿಗೆ ಉಂಗುರ ಹಾಕ್ತಾನೆ, ಕಾಲುಂಗುರ ಅದೆಲ್ಲ ಹಾಕಿ ಮತ್ತು ಈ ಕಡೆ ಸ್ಟೇಜ್ ಮ್ಯಾಗ ಬರ್ತಾರೆ. ಮಾಮೂಲಿ ನಾವು ಈ ಕಡೆ ಎಲ್ಲ ನೀವು ರಿಸೆಪ್ಷನ್ ಮಾಡ್ತಿರಲ್ಲ, ಆ ರಿಸೆಪ್ಷನ್ ಥರ ರಿಸೆಪ್ಷನ್ ಒಂದು ಆಗುತ್ತೆ ರೀ. ಒಟ್ಟಾರೆ ಹೇಳ್ಬೇಕಂದ್ರೆ ಅರ್ಧ ದಿವ್ಸನಾಗ ಎಲ್ಲ ನಮ್ಮ ಕಡೆ ಲಗ್ನನ ಮುಗಿದು ಬಿಡ್ತೈತೆ ರೀ. ಸೊ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೆ ಎಲ್ಲರಿಗೆ ನಮಸ್ಕಾರಗಳು.